ಬೆಳಗ್ಗೆ ಕೂತ್ಕೊಂಡವರು 2:30 ಆಗ್ತಾ ಇದೆ, ಹಾಗೆ ಕೂತ್ಕೊಂಡಿದ್ದೀರಿ. ಹಾಗಾಗಿ ಇನ್ನೊಂದು 5-10 ನಿಮಿಷ, ನಾವು 1 ಗಂಟೆ ಮಾತಾಡಲಿಕ್ಕೆ ಹೇಳಿದ್ರು, ಅದು 1 ಗಂಟೆ ಮಾತಾಡಿದ್ರೆ 5-10 ನಿಮಿಷದಲ್ಲಿ ನಮ್ಮ ವಿಷಯಗಳನ್ನು ಹೇಳಿದ್ದೇವೆ. ಮುಂದೆ ಸಂದರ್ಭ ಬಂದಾಗ ಮಾತಾಡೋಣ. ವಿದ್ಯಾರ್ಥಿಗಳು ಎಷ್ಟು ಜನ ಇದ್ರೆ ಕೈ ಎತ್ತರಿ. ವಿದ್ಯಾರ್ಥಿಗಳು ಬಹುಶಃ ಪೋಷಕರ ಕೈ ಎತ್ತರಿ. ಪೋಷಕರು ನಮ್ಮ ಪರಮೇಶ್ವರ ಅವ್ರು ಹೇಳಬೇಕಾದ್ರೆ ಹೇಳ್ತಾ ಇದ್ರು, ನಾವು ಬೇಲಾದವ್ರನ್ನ ಕರ್ಕೊಂಡ್ಬಂದು ಟ್ರೈನಿಂಗ್ ಕೊಡ್ತೇವೆ ಅಂತ. ಬಹುಶಃ ನಮ್ಮ ಪರಮೇಶ್ವರ ಹೇಳಿದ್ದೆ ಸಾರ್ಥಕತೆ ಆಗುತ್ತೇನೋ ಅಂತ ಅನ್ಕೊಂಡಿದ್ದೇವೆ. ಪಾಸ್ ಆದಕ್ಕಿಂತ ಬೇಲಾದರೆ ಭಾಳ ಜನ ಬಂದಿದ್ದೀರಿ. ಎಲ್ಲರಿಗೂ ಚಪ್ಪಳಿಕೆ ಹೊಡಿತಾ ಇದ್ರಿ. ನಮ್ಮ ಶಾಸ್ತ್ರಗಳು ಮಾತಾಡಬೇಕಾದ್ರೆ ಒಂದು ವಿಷಯದಲ್ಲಿ ಚಪ್ಪಳಿಕೆ ಹೊಡಿದಿಲ್ಲ ಸರಿಯಾಗಿ. ಅದು ಯಾವ ವಿಷಯ ಅಂತಂದ್ರೆ, ನಾನು ರಣಕಾಚಾರ್ಯ ಇಬ್ಬರು ಒಂದಾಗಿದ್ದೇವೆ, ಅದಕ್ಕೆ ನೀವು ಚಪ್ಪಳಿಕೆ ಹೊಡಿಲಿ ಅಂದ್ರೆ ಯಾರು ಹೊಡಿಲೇ ಇಲ್ಲ. ನಾವು ಅಂದ್ಕೊಂಡಾಗಿದ್ದೆ ಒಂದಾಗಿದ್ದೇವೆ ಅನ್ನೋದಕ್ಕಿಂತ ಬೇರೆ ಬೇರೆ ಆಗಿದ್ದೇವೆ ಅನ್ನೋದು ಬಹಳ ಜೋರ ಚಪ್ಪಳಿಕೆ ಹೊಡಿತಿದ್ರೆ ಏನೋ ಅಂತ. ಬಹುಶಃ ಒಂದು ಸಮಾಜ ಯಾವ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ಅನ್ನೋದನ್ನೇ ನಾವು ಮರ್ತಿದ್ದೇವೆ. ಬಹಳ ವಿಶೇಷವಾಗಿ ಕನ್ನಡಿ ಭಾಗ ಅಂದರೆ ಕ್ರಾಂತಿಕಾರಿಕ ಸಂಗೊಳ್ಳಿ ರಾಯಣ್ಣನವ್ರನ್ನ ಭೇಟಿ ಮಾಡಿ ಒಂದು ಮಾಲಾರ್ಪಣೆ ಮಾಡಿ ಬಂದಿದ್ದೆ. ನಮ್ಮ ಶಾಸ್ತ್ರಗಳು ಮಾತಾಡಬೇಕಾದ್ರೆ ಅವ್ರ ಮಾತಿನಲ್ಲಿ ಹಾಸ್ಯ ಇರುತ್ತೆ, ನಾಟಕದ ಶೈಲಿ ಇರುತ್ತೆ, ಏರಿಳಿತಗಳಿರ್ತವೆ, ರಾಜಕೀಯ ಇರುತ್ತೆ, ಧರ್ಮ ಇರುತ್ತೆ, ಸತ್ಯ ಇರುತ್ತೆ. ಇಷ್ಟು ವಿಷಯಗಳನ್ನು ಒಬ್ಬ ರಾಜಕಾರಣಿಗಳಿಂದ ಬಾಯಿಂದ ಕೇಳೋದು ಬಹಳ ಅಪರೂಪ. ಅಂಥ ವಿಷಯಗಳನ್ನ ಯಾರೋ ರಾಜ್ಯದಲ್ಲಿ ಒಬ್ಬರು ಮಾತಾಡ್ತಾರೆ ಅಂದರೆ ನಮ್ಮ ಮನೆಯಲ್ಲಿ ಶಾಸ್ತ್ರಗಳು ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಎಲ್ಲ ವಿಷಯಗಳನ್ನು ಎತ್ಕೊಂಡ್ರು. ಅದು ಒಂದು ವಿಷಯ ಅಂತಲ್ಲ. ಒಂದು ಸಮಾಜ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಒಂದು ಸಮಾಜ ಬಲಿಷ್ಠವಾದರೆ ಆ ಸಮಾಜವನ್ನು ಗುರುತಿಸ್ತಾರೆ ಅನ್ನುವಂಥದ್ದನ್ನು ನಾವು ನೋಡಿ ಕಲಿಯಬೇಕಾಗಿದೆ, ಕೇಳಿ ಕಲಿಯಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಇತಿಹಾಸದಲ್ಲಿ ಮೊನ್ನೆ ನಾವು ಈಶ್ವರ್ ಖಂಡ್ರೆಯವ್ರನ್ನ ಭೇಟಿ ಮಾಡಿದಾಗ ಒಂದು ಮಾತನ್ನು ಅವ್ರಿಗೆ ಹೇಳ್ತಾ ಇದ್ವಿ. ಅಲ್ಲೊಂದು ಸಮೂಹ ಬಂದಿತ್ತು. ಸಮೂಹ ಬಂದಂಥ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆಯವರು ಒಬ್ಬ ಮನೆಯೊಳಗೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಒಂದು ಕಾಲದಲ್ಲಿ ಪೆನ್ನಿ ಕೆಲಸ ಮಾಡ್ತಾ ಇತ್ತು. ನಿಮಗೆ ಗೊತ್ತಿರಲಿ, ಒಂದು ಕಾಲದಲ್ಲಿ ಪೆನ್ನು ಕೆಲಸ ಮಾಡ್ತಾ ಇತ್ತು. ಪೆನ್ನಲ್ಲಿ ಏನು ಬರೀತೀವಿ ಅದು ಹೋಗ್ತಾ ಇತ್ತು, ಅದಾಗ್ತಾ ಇತ್ತು. ಇನ್ನೊಂದು ಕಾಲದಲ್ಲಿ ಮಾತು ಕೆಲಸ ಮಾಡ್ತಾ ಇತ್ತು. ಒಂದು ಕಾಲದಲ್ಲಿ ಪೆನ್ನು ಹೋಯ್ತು. ಹಿಂದಿನ ಕಾಲದಲ್ಲಿ ನೋಡಿರ್ಬೋದು, ಅಧಿಕಾರ ಇರಲಿಲ್ಲ ಬ್ರಿಟಿಷ್ ಕಾಲದಲ್ಲಿ. ಅವಾಗ ಏನಾದ್ರು ಒಂದು ಮಾತು ಬರೆದ್ರೆ ಅಥವಾ ಸೈನ್ ಮಾಡಿದರೆ ಅದು ಕೆಲಸ ಆಗ್ತಿತ್ತು. ಅದಾದ ನಂತರ ಮಾತಿನಲ್ಲಿ ಕೆಲಸ ಆಗ್ತಾ ಇತ್ತು. ಈಗ ಏನಿದ್ರು ವಾಯ್ಸ್ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ ನಾವು. ವಾಯ್ಸ್ ಅಂತಂದ್ರೆ ಅದರ ಅರ್ಥ ಅನ್ಯಾಯದ ವಿರುದ್ಧ ಅಥವಾ ನ್ಯಾಯಕ್ಕಾಗಿ, ಅಧರ್ಮಕ್ಕಾಗಿ ಎಲ್ಲಿ ನ್ಯಾಯಯುತವಾದಂಥ ಸಂಘಟನೆ ನಡೆಯುತ್ತೋ, ಸಂಘರ್ಷಗಳು ನಡೀತಾವೋ, ಎಲ್ಲಿ ವಾಯ್ಸ್ ಪ್ರಬಲವಾಗಿ ಬರುತ್ತೋ ಅಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು. ಬಹುಶಃ ನಮ್ಮ ಶಾಸಕರಿಗೆ ಏನಾದರೂ ನಾಡಿದ ಸ್ಟ್ರೈಕ್ ಶುರು ಮಾಡಿದರೆ ಸಚಿವ ಸ್ಥಾನ ಸಿಗುತ್ತವೆ. ಅವರು ವಾಯ್ಸ್ ಮಾಡಲಿಲ್ಲ ಅಂತಂದರೆ ಅವರು MLA ಆಗಿ ಉಳಿತಾರೆ. ಏನು ಮಾಡ್ತಾರೆ ನೋಡಬೇಕು. ಈ ಬಹುಶಃ ವಾಯ್ಸ್ ಅಂದರೆ ಅದರ ಅರ್ಥ ಸಂಘಟನೆಗೆ ಒಂದು ಅರ್ಥ ಅಂತ. ಸಂಘಟನೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಣಕಾಚಾರ್ಯರು ಕೂಡ ಯಾವುದರಿಂದ ಹೆಸರಾದರು ಅಂತಂದರೆ, ಲಾಸ್ಟ್ ಟೈಮು ಅದಕ್ಕಿಂತ ಹಿಂದೆ ಶಾಸಕರಾಗಿದ್ದಾಗ ಗೂಳಿಹಟ್ಟಿ ಶೇಖರು ನಮ್ಮ ರಣಕಾಚಾರ್ಯ ಇಬ್ಬರು ಶರಣಾಗಿದ್ದು ವಿಧಾನಸೌಧ ನೆನಪಿದೆಯಲ್ಲ, ನಿಮಗೆ ಗೊತ್ತಿಲ್ಲ. ಅವತ್ತಿಂದ ರಣಕಾಚಾರ್ಯ ಬಹಳ ಹೆಸರಾದರು. ಅಂದರೆ ವಾಯ್ಸ್ ಅನ್ನೋದಕ್ಕೆ ಬಹುಶಃ ಅರ್ಥ ನಾವು ಹೇಳೋದೇನು ಅಂತಂದರೆ, ಒಂದು ಸಂಘ, ಒಂದು ಸಂಘಟನೆ ವಾಯ್ಸ್ ಮಾಡಬೇಕು. ವಾಯ್ಸ್ ಮುಖಾಂತರ ಏನಾದರೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಬಹುಶಃ ಸಾಕಷ್ಟು ನಿರ್ದೇಶನಗಳನ್ನು ಕೊಡ್ಬೋದು. ಅದೇ ರೀತಿ ಇವತ್ತು ದಾವಣಗೆರೆಯಲ್ಲಿ ನೊಳಂಬ ಸಂಘ ಅಥವಾ ಏನು ದಾವಣಗೆರೆ ಜಿಲ್ಲೆಯಲ್ಲಿ ಸಂಘವನ್ನು ಮಾಡಿಕೊಂಡು 3 ವರ್ಷದ ನಂತರ ಇಡೀ ಜಿಲ್ಲೆಯಲ್ಲಿ ಒಂದು ವಾಯ್ಸನ್ನು ಕ್ರಿಯೇಟ್ ಮಾಡಿ ಇಡೀ ಒಂದು ಪ್ರಬಲವಾದಂಥ
ಅಂತ ಅನ್ಸುತ್ತೆ. ಬಹುಶಃ ಅದರ ಮುಖಾಂತರ ಇವತ್ತು ಸಾಕಷ್ಟು ಸಂಘಟನೆ ಮಾಡ್ತಾ, ಮೆಂಬರ್ಶಿಪ್ ಮಾಡ್ತಾ, ಹಳ್ಳಿಗೆ ಅವರು ವಿಸಿಟ್ ಮಾಡ್ತಾ ಒಂದು ಸಂಘಟನೆಯನ್ನು ಹೇಗೆ ತರಬೇಕು ಅನ್ನುವಂಥದ್ದನ್ನು ನಮ್ಮ ಅಶೋಕ್ ಪಾಳ್ಯದವರ ನೇತೃತ್ವದಲ್ಲಿ ವಿರೂಪಾಕ್ಷ ಡಾಕ್ಟರು, ದಿನೇಶ್ ಡಾಕ್ಟರು ಎಲ್ಲರೂ ಸೇರಿಕೊಂಡು ಒಂದು ಸಂಘಟನಾತ್ಮಕ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅದರ ಪ್ರತಿಫಲ ಇವತ್ತು ವರ್ಷಕ್ಕೆ ಒಂದು 100 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ, ಅದರಲ್ಲಿ ಪಡ್ಕೊಳ್ತಾ ಇದ್ದಾರೆ. ನಾವು ಒಂದು ಸಮಾಜದ ಬಂಧುಗಳಿಗೆ ಹೇಳುವಂಥದ್ದು ಏನು ಅಂತಂದರೆ, ವಿದ್ಯಾರ್ಥಿಗಳು ಕೇವಲ 5ರಿಂದ 10 ಜನ ಇದ್ದಾರೆ, ಪೋಷಕರಿಂದ 90 ಜನ ಇದ್ದೀರಿ. ಇದರ ಅರ್ಥ ಏನು ಅಂತಂದರೆ, ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವೇ ಹಾಳು ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ಉದಾಹರಣೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಯಾಕೆ ಅಂತಂದರೆ, ಮುಂದಿನ ಭವಿಷ್ಯ ಯಾರಾದರೂ ಈ ಜಗತ್ತಿಗಿದ್ದರೆ ಅದು ಮಕ್ಕಳು ಅಂತ ನಾವೆಲ್ಲ ಕಡೆ ಹೇಳ್ತೇವೆ. ಮುಂದಿನ ಯುವ ಚಿಂತಕರು, ಯುವ ಸಾಹಿತಿಗಳು, ಯುವ ರಾಜಕೀಯದರು ಎಲ್ಲರೂ ಕೂಡ ಇವತ್ತು ಮುಂದೆ ಬರಬೇಕಾಗಿದೆ. ಕಾರಣ ಏನು ಅಂತಂದರೆ, ನಮ್ಮೆಲ್ಲರಿಗೂ ಕೂಡ ಮಧ್ಯಮ ವಯಸ್ಸು ಆಗೋಗಿದೆ. ನಾವೇನಾದರೂ ಸಾಮಾಜಿಕ ಜ್ಞಾನವನ್ನು, ರಾಜಕೀಯ ಜ್ಞಾನವನ್ನು, ಆರ್ಥಿಕ ಶಕ್ತಿಯನ್ನು ಏನಾದರೂ ಕೊಡಬೇಕಾದ್ರೆ ನಮ್ಮ ಮಕ್ಕಳಿಗೆ ಕೊಡಬೇಕಾಗಿದೆ. ನಮ್ಮ ಮಕ್ಕಳನ್ನು ನಾವು ಇವತ್ತು ಇಂಥ ವೇದಿಕೆಗೆ ಕರ್ಕೊಂಡ್ಬರಲಿಲ್ಲ ಅಂತಂದರೆ, ಅಕಸ್ಮಾತ್ ಮಕ್ಕಳನ್ನೇ ನಾವು ಇಲ್ಲಿಗೆ ಕರ್ಕೊಂಡ್ಬಂದು ಅತಿಥಿಗಳನ್ನು, ಗುರುಗಳನ್ನು, ನಮ್ಮ ಸಮಾಜ ಮುಖಂಡರುಗಳನ್ನು, ಪ್ರತಿಭಾವಂತರನ್ನು ಗುರುತಿಸಲಿಲ್ಲ ಅಥವಾ ಪರಿಚಯಿಸಲಿಲ್ಲ ಅಂತಂದರೆ ನಾವು ಏನೂ ಕೂಡ ಮಕ್ಕಳಿಗೆ ಕೊಟ್ಟಂಗೆ ಆಗೋದಿಲ್ಲ ಅಂತೀವಿ. ಇವತ್ತು ನಮ್ಮ ಮಕ್ಕಳ ಭವಿಷ್ಯ ಏನಾಗಿದೆ ಅಂತಂದರೆ, ಒಂದು ಕಂಪ್ಯೂಟರ್ಗೆ, ಒಂದು 10 ಅಡಿ 10 ಅಡಿ ಕೋಡಿಗೆ ಸೀಮಿತವಾಗ್ತಾ ಇದೆ. ಅದರಿಂದ ಆಚೆಗೆ ಬಂದರೆ ಸಮಾಜ ಎಷ್ಟು ವಿಶಾಲವಾಗಿದೆ, ದೇಶ ಎಷ್ಟು ವಿಶಾಲವಾಗಿದೆ, ಸಮಾಜದಲ್ಲಿ ನಾವು ಕಲಿಬೇಕಾಗಿರೋದು ಏನಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂತ ಅನಿಸುತ್ತೆ ಬಹುಶಃ ನಮಗೆ. ನೀವು ಇವತ್ತಿನ ಮಕ್ಕಳನ್ನು ನೋಡಿ, ಎಲ್ಲರಲ್ಲೂ ಕೂಡ ಇವತ್ತು 100 ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ನೀವೆಲ್ಲರೂ ನೀಟ್ ಎಕ್ಸಾಮನ್ನು ಬರೆಸ್ತಾ ಇದ್ದೀರಿ. ಮಕ್ಕಳಿಗೆ ನೀಟಾಗಿ ಬದುಕೋದನ್ನು ಇವತ್ತು ಯಾರು ಬರೆಸಲಿಕ್ಕೆ ಸಾಧ್ಯತೆ ಆಗ್ತಿಲ್ಲ. ನಾವು ನೀಟ್ ಎಕ್ಸಾಮನ್ನು ಬರೆಸಿ 100ಕ್ಕೆ 100 ಅಂಕವನ್ನು ತಗೊಂಡು ಬಹುಶಃ ನಾವು ಜೀವನದಲ್ಲಿ ಫೇಲ್ ಆಗಲಿ ಅಂತಂದರೆ ಮತ್ತೆ ಅವಕಾಶನೇ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತೀವಿ. ಯಾವ ಎಕ್ಸಾಮ್ ಆದರೂ ಫೇಲ್ ಆದರೆ ಬಹುಶಃ ಒಂದು ಮತ್ತೆ ಕಟ್ಕೊಂಡು ಪಾಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ಜೀವನ ಅನ್ನೋ ಒಂದು ಎಕ್ಸಾಮಲ್ಲಿ ಒಂದು ಸಲ ಫೇಲ್ ಆದರೆ ಮತ್ತೆ ಕಟ್ಕೊಳ್ಳಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಇವತ್ತು ನಾವು ವೇದಿಕೆ ಮೇಲೆ ಇರುವಂಥವ್ರು ಭಾಳ ಜನ ಓದಿದ್ದೇವೆ ಅಂತ ಅನ್ಕೊಳ್ಳೋದು. ನಮ್ಮ ಅಶೋಕ್ ಪಾಳ್ಯದವರು, ನಮ್ಮ ಧನಂಜಯವರು ಒಂದಿಷ್ಟು ಡಿಗ್ರಿ ಮಾಡಿಕೊಂಡು PhD ಎಲ್ಲ ಮಾಡಿದ್ದಾರೆ. ಇನ್ನು ಉಳಿದವರು ಭಾಳ ಶಾಂತನಗೌಡರು ಏನು ಓದಿದ್ದಾರೆ ಗೊತ್ತಿಲ್ಲ, PhD ಅವರು ಸ್ವಲ್ಪ ಮುಂದೆ ಓದಿದ್ದಾರೆ. ಇನ್ನು ನಮ್ಮನ್ನು ಸೇರಿಸ್ಕೊಂಡು ನಾವೆಲ್ಲರೂ ಓದಿದಂಥದ್ದು ಭಾಳ ಕಮ್ಮಿ, ಆದರೆ ಜೀವನದಲ್ಲಿ ಪಾಸ್ ಆಗಿದ್ದೇವೆ ಅನ್ನೋಂಥದ್ದನ್ನು ನಾವೆಲ್ಲರೂ ಹೆಮ್ಮೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಬಹುಶಃ ಜೀವನ ಅಂತಂದರೆ ಅದೊಂದು ಕನ್ನಡಿ ಇದ್ದ ಹಾಗೆ, ನಾವು ಹೇಗೆ ನೋಡ್ಕೊಳ್ತೇವೋ ಹಾಗೆ ನಾವು ಕಾಣ್ತೇವೆ ಅಂತೀವಿ. ಹಾಗೆ ಬಹುಶಃ ನಾವೆಲ್ಲರೂ ಕೂಡ ಇವತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಹೇಳೋದಿಷ್ಟೇ, ನಾವು ನಿಮ್ಮಲ್ಲಿ ಎಲ್ಲ ಶಕ್ತಿ ಏನಿದೆ ಆ ಶಕ್ತಿಯನ್ನು ಹೊರಗಚ್ಚಿ ಒಂದಿಷ್ಟು ಸಾಮಾಜಿಕವಾಗಿ, ಒಂದಿಷ್ಟು ಆರ್ಥಿಕವಾಗಿ, ಒಂದಿಷ್ಟು ರಾಜಕೀಯವಾಗಿ, ಜ್ಞಾನದಲ್ಲಿ, ಆಧ್ಯಾತ್ಮಿಕವಾಗಿ ನೀವು ಮುಂದೆ ಬನ್ನಿ. ಅವಾಗ ನಿಮ್ಮ ಭವಿಷ್ಯ ಉಜ್ವಲವಾಗಲಿಕ್ಕೆ ಶುರುವಾಗುತ್ತೆ. ಒಂದು ಬರೀ ಓದಿಗೆ ಮಹತ್ವವನ್ನು ಕೊಡೋದ್ರಿಂದ ನಾವೊಂದು ಎಕ್ಸಾಮಲ್ಲಿ ಪಾಸ್ ಆಗಿ ಒಂದು ನೌಕರಿಯನ್ನು ಪಡ್ಕೊಳ್ಬೋದು. ನಾವೊಂದು ಉದಾಹರಣೆ ನಮ್ಮ ಎಕ್ಸಾಂಪಲ್ ಆಗಿ ಪರಮೇಶ್ವರನ್ ಅವರ ಕೊಡ್ಬೋದು. ಅವರೊಂದು ಗೌರ್ಮೆಂಟ್ ಉದ್ಯೋಗಿಗಳಾಗಿ, ಗೌರ್ಮೆಂಟ್ ನೌಕರಿದಾರ ಆಗಿದ್ದರೆ 1 ಲಕ್ಷ 2 ಲಕ್ಷ ಸಂಬಳ ತಗೊಳ್ತಾ ಇದ್ರೆ ವಿನಃ ಅವರು ಇವತ್ತು ಅದನ್ನು ಬೇಡ ಅಂತ ತಿರಸ್ಕರಿಸಿ ಇವತ್ತು ಸ್ವಂತ ಉದ್ಯಮಿ ಆಗಿದ್ದಕ್ಕೆ ಸಾವಿರಾರು ಜನಕ್ಕೆ ಲಕ್ಷಾಂತರ ರೂಪಾಯಿ ಸಂಬಳವನ್ನು ಕೊಟ್ಟಿದ್ದಾರೆ, ಕೆಲಸವನ್ನು ಕೊಟ್ಟಿದ್ದಾರೆ. ನಾವು ಯಾವಾಗಲೂ ಹೇಳೋದಿಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಇವತ್ತು ಧನಂಜಯವರು ಹೇಳ್ತಾ ಇದ್ರು, ನೀವೊಂದು 3ಕ್ಕೆ ಒಬ್ಬರಿಗೆ ಕೆಲಸ ಸಿಗೋದು ಕಷ್ಟ ಇದೆ, 1000ಕ್ಕೆ ಒಬ್ಬರಿಗೆ ಸಿಗೋದು ಕಷ್ಟ ಇದೆ. ಅಂಥದ್ರಲ್ಲಿ ನೀವು ಬರೀ ಗೌರ್ಮೆಂಟ್ ನೌಕರಿಗೆ ಹೋಗ್ತೇವೆ, ಇನ್ಯಾವುದಕ್ಕೂ ಹೋಗ್ತೇವೆ ಅನ್ನೋದಕ್ಕಿಂತ ನಾವು ಉದ್ಯಮಿಗಳಾಗಿ ಬೆಳೀತೇವೆ, ನಾವು ಇನ್ಯಾವುದೋ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಬರ್ತೇವೆ ಅಥವಾ ಇನ್ಯಾವುದಾದ್ರೂ ದುಡಿಮೆಯಲ್ಲಿ ನಾವು ಪಾಲುದಾರಿಕೆ ಆಗ್ತೇವೆ ಅನ್ನೋ ಭಾವನೆಯನ್ನು ವಿದ್ಯಾರ್ಥಿಗಳು ಓದೋದ್ರ ಜೊತೆಗೆ ತಗೊಂಡು ಬರಬೇಕಾಗಿದೆ. ನೀವು ಓದೋದು ತಪ್ಪು ಅಂತಲ್ಲ, ಆದರೆ ಎಕ್ಸಾಮಲ್ಲಿ 100 ಅಂಕವನ್ನು ಪಡ್ಕೊಳ್ಳೋದ್ರ ಜೊತೆಯಲ್ಲಿ, ನಾವಿದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಲ್ಗೊಳ್ಳೋದ್ರ ಜೊತೆಯಲ್ಲಿ ನಮ್ಮ ದಿನನಿತ್ಯದ ಏನು ದುಡಿಮೆಗಳಿದ್ದಾವೆ ಅದರಲ್ಲಿ ನಾವು ತೊಡಗಿಸ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ತೊಡಗಿಸ್ಕೊಳ್ತೀವಿ ಅಂತ ನಾವು ಕೂಡ ಭಾವಿಸ್ಕೊಳ್ತಾ, ಪೋಷಕರು ಅದರ ಕಡೆ ಗಮನವನ್ನು ಹರಿಸೋದ್ರ ಜೊತೆಯಲ್ಲಿ ಮಕ್ಕಳನ್ನು ಇವತ್ತು ನಾವು ಮೊನ್ನೆ ಆಗೋದು ಹೇಳ್ತಾ ಇದ್ವಿ. ಇವತ್ತು ನಾವು ಏನು ಮಾಡ್ತೇವೆ, ಸಣ್ಣ ಮಕ್ಕಳನ್ನು ಇವತ್ತು ಹಾಸ್ಟೆಲಿಗೆ ತಗೊಂಡೋಗಿ ಬಿಡ್ತೇವೆ. ಆ ಹಾಸ್ಟೆಲಲ್ಲಿ ಏನು ಮಾಡ್ತಾರೆ ಮಕ್ಕಳು ಅನ್ನುವಂಥದ್ದನ್ನು ನಾವು ಗಮನಿಸೋದಿಲ್ಲ. ಬಹುಶಃ ನಾವು ಅದೇ ಮಕ್ಕಳನ್ನು ನಾಳೆ ನಮ್ಮ
ನೋಡ್ಕೊಳ್ಳಿ ಅಂತ ಎಕ್ಸ್ಪೆಕ್ಟೇಷನ್ ಭಾಳ ಇಟ್ಕೊಳ್ತೇವೆ. ಆ ಮಗು ವಯಸ್ಸಾದ ಮೇಲೆ ಹೇಳುತ್ತೆ, ಅಲ್ಲಪ್ಪ ನಾನು ಅಂತೆ ಕರೆದೆ, ನನಗೆ ನೋಡ್ಕೊಳ್ಳೋದು ಬೇಡ, ನಾನು ಹಾಸ್ಟೆಲ್ ಇರಲ್ಲ ಅಂತ ಹೇಳಿದೆ, ಆದರೂ ತಮಗೆ ನಾನು ಹೊಡೆದು ಆ ಮೇಷ್ಟ್ರಿಗೆ ದುಡ್ಡು ಕೊಟ್ಟು ಇವ್ರನ್ನ ಆಚೆ ಬಿಡಬಾರ್ದು ಅಂತ ಹೇಳಿ ನನ್ನನ್ನು ಬಿಟ್ಟು ಬಂದು, ಈಗ ನಿನಗೆ ವಯಸ್ಸಾಗಿದೆ, ನಾನು ನಿನ್ನ ನೋಡ್ಕೊಳಕ್ಕಾಗ್ತಾ ಇಲ್ಲ, ನೀನು ಆಚೆ ಹೋಗು ಅನ್ನೋ ಭಾವನೆ ಇವತ್ತು ಮಕ್ಕಳಿಗೆ ಬರ್ತಾ ಇದೆ. ಇದಕ್ಕೆ ಯಾರು ಹೊಣೆ? ಇದಕ್ಕೆ ಈ ಮಾತಿಗೆ ಯಾರು ಹೊಣೆ ಅಂದರೆ ನಮ್ಮ ಪೋಷಕರೇ ಹೊಣೆ ಆಗ್ತದೆ. ಆ ಕಾರಣಕ್ಕಾಗಿ ಒಂದು ಸಂಬಂಧ, ಒಂದು ತಂದೆ ತಾಯಿಯ ಸಂಬಂಧ, ಪೋಷಕರ ಸಂಬಂಧ ಮತ್ತು ಮಗ ಮತ್ತು ತಂದೆ ತಾಯಿಯ ಸಂಬಂಧಗಳು ಹೇಗಿರಬೇಕು ಅಂದರೆ ಅದು ಅತ್ಯಂತ ಅವಿನಾಭಾವ ಸಂಬಂಧ ಇರಬೇಕು. ಆ ಸಂಬಂಧ ಎಂದು ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತೆ ಅಂತಂದರೆ ನೀವು ಹಾಸ್ಪಿಟಲ್ ಇದ್ದಂಥ ಸಂದರ್ಭದಲ್ಲಿ ಅಥವಾ ಬೆಡ್ ಮೇಲೆ ಮಲ್ಕೊಂಡಂಥ ಸಂದರ್ಭದಲ್ಲಿ ನಿಮ್ಮ ಮಗ ಹೋಗಿ ಬೇಗನೆ ಹೋಗಿ ಡಾಕ್ಟರ್ ಕರ್ಕೊಂಬರಂಗಿರಬೇಕೆ ವಿನಃ ಹೋಗಿ ಬೇಗನೆ ಹೋಗಿ ಲಾಯರ್ ಕರ್ಕೊಂಬರಂಗೆ ಇರಬಾರ್ದು ಅನ್ನುವಂಥ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿರೋ ಡಾಕ್ಟರ್ಗಳು ಕರ್ಕೊಂಬಂದ್ರೆ ನಿಮ್ಮನ್ನು ವಾಸಿ ಮಾಡಿಸ್ತಾನೆ ಅಂತ, ಬೇಗನೆ ಹೋಗಿ ಲಾಯರ್ ಕರ್ಕೊಂಬಂದ ಅಂದರೆ ಅವನು ನಿಮ್ಮ ಭಾಗವನ್ನು ಮಾಡಿ ನಿಮ್ಮ ಆಸ್ತಿ ತಗೊಳ್ತಾನೆ ಅಂತ. ತಿಳ್ಕೊಂಡ್ರೆ ತಿಳ್ಕೊಬೇಡ್ರಿ, ತಿಳ್ಕೊಂಡಿದ್ದಾರ. ಬಹುಶಃ ಈ ಥರದ ಒಂದು ವಾತಾವರಣ ನಮ್ಮ ಗ್ರಾಮೀಣ ಭಾಗದಲ್ಲಿ ಬದಲಾವಣೆ ಆಗಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾ ಭಾಳ ಒಂದು ಮಾತಾಡೋದ್ರಲ್ಲಿ ಹೆಚ್ಚು ಹೊತ್ತು ಕಾಯಿಸೋದಿಲ್ಲ ಅನ್ನುವಂಥ ಏಕಂದ್ರೆ ಪ್ರತಿಭಾ ಪುರಸ್ಕಾರ ಸನ್ಮಾನ ಇದೆ. ಬಹುಶಃ ನಮ್ಮ ದಾವಣಗೆರೆ ಜಿಲ್ಲಾ ಸಂಘ ಭಾಳ ವಿಶೇಷವಾಗಿ ವಿನೂತನವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಬಹುಶಃ ಭಾಳ ಸಂತೋಷ ಆಗ್ತಾ ಇದೆ. ಈ ಸಲ ಪ್ರತಿಭಾ ಪುರಸ್ಕಾರದ ಜೊತೆಯಲ್ಲಿ ನಮ್ಮ ಯೋಧರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ. ಒಂದು, ಈ ದೇಶ ಬೆಳೆದಕ್ಕೆ, ಈ ದೇಶ ಉಳಿಲಿಕ್ಕೆ 3 ಜನ ಕಾರಣರಾಗಿದ್ದಾರೆ. ಒಂದು, ರೈತರು. ಬಹಳ ಪ್ರಮುಖವಾಗಿ ಈ ದೇಶದ ಮೊದಲನೇ ಹೆಜ್ಜೆ ರೈತರು. ಎರಡನೇದು, ಈ ದೇಶದ ಭದ್ರತಾ ಪಡೆಗಳು ಬಾರ್ಡರ್ಲಿ ಇರುತ್ತಾರೆ ಅವರು. ಇನ್ನೊಂದು, ಈ ದೇಶದಲ್ಲಿ ಬಹಳ ಪ್ರಮುಖವಾಗಿ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳು. ಯಾಕೆಂದ್ರೆ ಅವರಿಂದ ಈ ದೇಶ ಬಹಳ ಪ್ರಮುಖವಾಗಿ ಮೇಲ್ಮಟ್ಟಕ್ಕೆ ಬರ್ತಾ ಇದೆ ಅಂತೇಳಿ. ರೈತರಿಲ್ಲದ್ರೂ ದೇಶ ಉಳಿಯೋದಿಲ್ಲ, ಯೋಧರುಗಳೇ ಇಲ್ಲದ್ರೂ ದೇಶ ಉಳಿಯೋದಿಲ್ಲ, ಪ್ರತಿಭಾವಂತರಿಲ್ಲದ್ರೂ ಕೂಡ ದೇಶ ಉಳಿಲಿಕ್ಕೆ ಆಗೋದಿಲ್ಲ. ಇವರೆಲ್ಲರನ್ನು ಆಳ್ತಾ ಇರುವಂಥವ್ರು ಯಾರು ಅಂತಂದರೆ ನಮ್ಮ ರಾಜಕಾರಣಿಗಳು. ಎರಡನೇ, ಇವರು 3 ಜನ ಆಳ್ತಾ ಇರುವಂಥವ್ರು ನಮ್ಮ ರಾಜಕಾರಣಿಗಳು. ರಾಜಕಾರಣಿಗಳಿದ್ರೂ ದೇಶ ನಡೆಯುತ್ತೆ, ರಾಜಕಾರಣಿಗಳಿಲ್ಲದ್ರೂ ದೇಶ ನಡೆಯುತ್ತೆ. ಹಾಗಾಗಿ ಇವು 3 ಜನ ಈ ದೇಶದ ಒಂದು ಅತಿ ಭಾಗ, ಅತಿ ಪಿಲ್ಲರು ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಬಹುಶಃ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಅಂಥ ಯೋಧರು, ಅಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು ತಾವೆಲ್ಲ ಇದ್ದೀರಿ. ದಾವಣಗೆರೆ ಜಿಲ್ಲಾ ನಾವು ಯಾವಾಗಲೂ ಹೇಳ್ತೇವೆ, ನಮ್ಮ ದನಕೆಯವರು ಸರ್ ವರ್ಷಕ್ಕೊಂದು 500 ಜನಕ್ಕೆ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದಾರೆ. ಕೂರಿಸ್ತೇವೆ, ಚೇರ್ ಹಾಕ್ತೇವೆ, ಒಂದು ಹಾರ ಹಾಕ್ತೇವೆ, ಹೋಗಿ. ಇದರಿಂದ ಏನು ಪ್ರಯೋಜನ ಆಗ್ತಾ ಇದೆ ಅಂತ ಒಂದ್ಸಲ ಯೋಚನೆ ಮಾಡಿ. ಅಟ್ಲೀಸ್ಟ್ ತಗೊಂಡೋರಾಗಲಿ ಅಥವಾ ಕೊಟ್ಟೋರಾಗಲಿ ಇದರಿಂದ ಏನಾದರೂ 1% ಅಷ್ಟು ಪ್ರಯೋಜನ ಇದೆಯಾ ಅಂತ ಒಂದ್ಸಲ ಯೋಚನೆ ಮಾಡಿ. ಆಗ್ತಾ ಇದೆ. ಅದಕ್ಕೆ ನಾವು ನಿಮಗೆ ಹೇಳುವಂಥದ್ದು ಎಷ್ಟು ಅಂತಂದರೆ, ಇಲ್ಲಿ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರದಲ್ಲಿ ಪಾಲ್ಗೊಂಡು ಪ್ರತಿಭೆಯನ್ನು ಅನಾವರಣ ಮಾಡಿ ಸರ್ಟಿಫಿಕೇಟ್ ತಗೊಂಡಿದ್ದೀರಿ. ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ರಕ್ತದಲ್ಲಿರಬೇಕು, ಇದು ನನ್ನ ಸಮಾಜ ಅಂತೇಳಿ. ಇದು ನನ್ನ ಸಮಾಜ, ಇದು ನನ್ನ ಸಮಾಜ ಗುರುತಿಸಿ ಒಂದು ಸರ್ಟಿಫಿಕೇಟ್ ಕೊಟ್ಟಿದೆ, ಒಂದ್ಸಲ ಸನ್ಮಾನ ಮಾಡಿದೆ ಅಂತಂದರೆ ನನ್ನ ಕೊನೆಯ ಉಸಿರಿರುವವರನ್ನು ಕೂಡ ಈ ಸಮಾಜಕ್ಕಾಗಿ ನನ್ನ ಋಣವನ್ನು ತೀರಿಸ್ತೇನೆ ಅನ್ನೋ ಪ್ರತಿಜ್ಞೆಯನ್ನು ವಿದ್ಯಾರ್ಥಿಗಳು ಮಾಡಬೇಕು. ಅವಾಗ ಮಾತ್ರ ನೀವು ಸರ್ಟಿಫಿಕೇಟ್ ತಗೊಂಡೋದಕ್ಕೆ ಸಾರ್ಥಕತೆ ಆಗುತ್ತೆ. ನೀವು SSLC ತಗೊಂಡಂಥ ಸರ್ಟಿಫಿಕೇಟು PUC ಹೋಗೋದ್ರೊಳಗೆ ಮತ್ತೆ ಹೋಗ್ತೀರಿ, PUC ಹೋದವರು ಡಿಗ್ರಿ ಬರೋದ್ರೊಳಗೆ ಮತ್ತೆ ಹೋಗ್ತೀರಿ. ನಾಳೆ ಅವರು ನೌಕರಿ ಸೇರ್ಕೊಂಡ ಮೇಲೆ ಆಕಸ್ಮಿಕವಾಗಿ ನಂಬರ್ ಅಂತ ಹೇಳಿ ನಾನು ಕೇಳಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವ ಸಮಾಜಪ್ಪ, ಯಾರ ಕಡೆ ನನಗೆ ಹೋಗಬೇಕಾಗಿದಪ್ಪ ಅಂತ ನೀವೇನಾದ್ರು ಅಂದ್ರಿ ಅಂತಂದರೆ ನೀವು ಸರ್ಟಿಫಿಕೇಟ್ ತಗೊಂಡು ಸಾರ್ಥಕತೆ ಆಗೋದಿಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು. ಹಾಗಾಗಿ ಒಬ್ಬ ಸಣ್ಣ ಸಾಮಾನ್ಯವಾದ ರೈತನಿಂದ ಹಿಡಿದು ಒಬ್ಬ IAS ವರ್ಗರು ಕೂಡ ಸಮಾಜದ ಅಭಿಮಾನವನ್ನು, ಸಮಾಜದ ಋಣವನ್ನು, ಸಮಾಜದ ರಕ್ತಗತವನ್ನು ನಾವು ಯೋಚನೆ ಮಾಡಲೇಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಅದು ರಕ್ತಗತವಾಗಿ ಬಂದಾಗ ಮಾತ್ರ ಸಮಾಜವನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಮೇಲ್ನೋಟಕ್ಕೆ ಮಾತ್ರ ಸಮಾಜ ಅಂತಂದ್ರೆ ಆಗೋದಿಲ್ಲ. ಸಮಾಜವನ್ನು ಆಳವಾಗಿ ತಿಳ್ಕೊಂಡು, ಸಮಾಜದ ಆಗುಹೋಗುಗಳನ್ನು ತಿಳ್ಕೊಂಡು, ಸಮಾಜಕ್ಕೆ ನಮ್ಮ ಸಣ್ಣ ಅಲ್ಪ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ನಿಮ್ಮೆಲ್ಲರೂ ಒಂದು ವಿಶೇಷವಾದ ಶಕ್ತಿ ಇದೆ. ರೈತರಿಗೆ ಒಂದು ಶಕ್ತಿ ಇದೆ, ಯೋಧರಿಗೆ ಒಂದು ಶಕ್ತಿ ಇದೆ, ಬಹುಶಃ ಉದ್ಯಮಿ ಆದರೆ ಉದ್ಯಮಿಗೆ ಒಂದು ಶಕ್ತಿ ಇದೆ. ಪ್ರತಿಯೊಬ್ಬರು ಕೂಡ ಇವತ್ತು ನಮ್ಮ ಪರಮೇಶ್ವರನವರು ವರ್ಷಕ್ಕೆ ಒಂದು 10 ಲಕ್ಷ ರೂಪಾಯಿನ ಸಮಾಜಕ್ಕಾಗಿ ದೇಣಿಗೆ ಕೊಡ್ತಾ ಬಂದಿದ್ದಾರೆ.
ವರ್ಷಕ್ಕೆ ನೂರಾರು ಮಕ್ಕಳನ್ನ ಉಚಿತವಾಗಿ ಓದಿಸಿ ಮೇಲ್ಕಳಿಸಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಾವು ಅದನ್ನ ಯೋಚನೆ ಮಾಡ್ತಾ ಇದ್ವಿ. ರಾಜ್ಯದಲ್ಲಿ ಸುಮಾರು 5 ಲಕ್ಷ ಜನ ಇದ್ದಾರೆ ಅಂತ ಹೇಳ್ತಾರೆ. ಬೇಡ, 1 ಲಕ್ಷ ಜನ ತಗೊಳ್ಳಿ, 1,000 ಹಾಗೆ ಒಂದು ಗುರುಕಾಣಿಕೆಯನ್ನು ಮಟ್ಟಕ್ಕೆ ದೇಣಿಗೆಯನ್ನು ಕೊಡ್ತಾ ಬಂದರೆ 1 ಲಕ್ಷ ಇಂಟು 1,000 ಎಷ್ಟಾಯ್ತು? ಎಷ್ಟಾಯ್ತು ಅಂತೇಳಿ 106 ಕೋಟಿ ಆಯ್ತಾ? ಇವತ್ತು ಅಷ್ಟೇನಾದರೂ ಬಂತು ಅಂತಂದ್ರೆ ನಾವು ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇವೆ. ನಾವು ಧನಂಜಯವರು ನಾವೆಲ್ಲರೂ ಒಂದ್ಸಲ ಮಾತಾಡಿದ್ವಿ ಮಠದಲ್ಲಿ ಕೂಡ ಕಾರ್ಯಾಗಾರದಲ್ಲಿ. ಪ್ರತಿ ಜಿಲ್ಲೆಯಲ್ಲಿ ಒಂದು ಉಚಿತ ಶಾಲೆಯನ್ನು ಪ್ರಾರಂಭ ಮಾಡಬೇಕು. ಆ ಉಚಿತ ಶಾಲೆಯಲ್ಲಿ 500 ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು. ಅವರೆಲ್ಲ ಎಂಥ ಮಕ್ಕಳಾಗಿರ್ಬೇಕು ಅಂತಂದ್ರೆ ಈ ದೇಶಕ್ಕೆ ಸಮಾಜಕ್ಕೆ ಮುಂದೆ ಅವರು ಕೊಡುಗೆ ಕೊಡುವಂಥ ಮಕ್ಕಳನ್ನೆಲ್ಲ ಸೃಷ್ಟಿ ಮಾಡಬೇಕು ಅನ್ನುವಂಥ ವಿಶೇಷವಾದಂಥ ಕಾನ್ಸೆಪ್ಟ್ ಅನ್ನು ಇವತ್ತು RSSನವರು ಸೈನಿಕ ಸ್ಕೂಲ್ ಅಂತೇಳಿ ಏನೋ ಮಾಡಿದ್ದಾರೆ, ರಾಷ್ಟ್ರೋತ್ಥಾನ ಶಾಲೆಯನ್ನು ಮಾಡಿದ್ದಾರೆ. ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ಉಚಿತ ಅಂತ ಇರೋದಿಲ್ಲ, ಫೀಸ್ ತಗೊಂಡ್ರು ಕೂಡ ಅಲ್ಲಿ ಎಲ್ಲ ಮಕ್ಕಳಿಗೆ ಅವರು ಕೊಡ್ತಾ ಇರುವಂಥ ಜ್ಞಾನ ಏನು ಗೊತ್ತಾ, ಆ ಮಕ್ಕಳಲ್ಲಿ ಓದಿ ಆಚೆ ಬರೋದ್ರೊಳಗನೆ ಅವರು ರಾಷ್ಟ್ರಕ್ಕಾಗಿ, ದೇಶಕ್ಕಾಗಿ, ಸಮಾಜಕ್ಕಾಗಿ ನಾನು ಹುಡುಕು ಅಥವಾ ನನ್ನ ದೇಹ ಹುಡುಕು ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡಿ ಆಚೆ ಬರ್ತಾರೆ. ಅಂಥ ವಿದ್ಯಾರ್ಥಿಗಳ ತಯಾರಿ ಆಗ್ತಾ ಇದ್ದಾರೆ. ಆ ಥರದ ಒಂದು ಕಾನ್ಸೆಪ್ಟ್ ಅನ್ನು ನಮ್ಮ ಸಮಾಜದಲ್ಲಿ ನಾವು ತರಬೇಕಾಗಿದೆ ಇವತ್ತು. ಅದಕ್ಕೋಸ್ಕರ ದಾವಣಗೆರೆ ಜಿಲ್ಲೆಯಿಂದ ಪ್ರಾರಂಭ ಆಗಲಿ. ನೀವೆಲ್ಲರೂ ಒಂದು ಜಾಗವನ್ನು ತಗೊಂಡು ಈ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿರುವಂಥ ಭಕ್ತರು ಉದಾರವಾಗಿ ವರ್ಷಕ್ಕೆ ಒಂದು 500,000 ರೂಪಾಯಿಯನ್ನ ಯಾರು ಬರದೇ ಇದ್ರೂ ಪರವಾಗಿಲ್ಲ, ನೀವು ಸಂಘಕ್ಕೆ ಒಂದು ದೇಣಿಗೆಯನ್ನು ಕೊಡುವಂಥ ಒಂದು ಅಭಿಯಾನವನ್ನು ಶುರು ಮಾಡಿ ಅದನ್ನು ಪ್ರತಿಜ್ಞೆಯನ್ನು ಪ್ರಾರಂಭ ಮಾಡಿ. ನಿಜವಾಗಿ ಈ ಥರದಾದರೆ ಒಂದು ವರ್ಷಕ್ಕೆ 50 ಲಕ್ಷ, 1 ಕೋಟಿ ಒಂದು ಸಮಾಜದ ಆಸ್ತಿಯಾಗಿ ಉಳಿತಾ ಇದೆ ಅಥವಾ ಹಣ ಬರ್ತಾ ಇದೆ ಅಂತಂದ್ರೆ 100 ಮಕ್ಕಳಲ್ಲ, ಸಾವಿರಾರು ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣವನ್ನು ಕೊಡೋದ್ರ ಜೊತೆಯಲ್ಲಿ ಜ್ಞಾನವನ್ನು ಕೂಡ ಕೊಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆ ರೀತಿಯಾದಂಥ ಪರಿವರ್ತನೆ ನಮ್ಮ ಸಮಾಜದಲ್ಲಿ ಆಗಬೇಕಾಗಿದೆ. ನಾವು ಶಾಂತನಗೌಡರು ಹೇಳಿದಾಗೆ ಬರೀ ರಾಜಕೀಯ ಮಾಡಿಕೊಂಡು ನೀವೇ ಜಗಳ ಮಾಡಿಕೊಂಡು ನೀವೇ ಕೋರ್ಟಿಗೆ ಹೋಗಿ ಬಹುಶಃ ಬಹಳ ಚೆನ್ನಾಗಿ ಹೇಳಿದ್ರು. ನಾವಿಬ್ಬರು ಒಂದಾದ್ರೆ ನೀವೇನು ಮಾಡೋಕ್ಕಾಗೋದಿಲ್ಲ ಅನ್ನೋದಿಲ್ಲ, ನಾವೇ ಬಂದ್ವಿ ಅನ್ನೋ ಮಾತನ್ನ ಅದು ಎಷ್ಟು ಸತ್ಯ ಅಂತಂದ್ರೆ ಯಾರೊಬ್ಬರು ಬಂದು ಹೇಳುವುದು, ಪಾಪ ಶಾಂತನಗೌಡರು ಕೈ ಕೊಟ್ಟು ಹೇಳುವುದು, ಒಳ್ಳೆ ನಾವು ವೋಟ್ ಹಾಕಿದ್ದು ಸಾರ್ಥಕತೆ ಅನ್ನೋ ಮಾತನ್ನು ಹೇಳಿದರು ಶಾಂತನಗೌಡರಿಗೆ. ಅದರ ಅರ್ಥ ಏನು ಅಂತಂದ್ರೆ ನೀವು ಇಲೆಕ್ಷನ್ ಬಂದಾಗ ರಾಜಕೀಯ ಇರಬೇಕೇ ವಿನಃ ನಾವು ಯಾವಾಗಲೂ ತಮಾಷೆ ಹೇಳ್ತಾ ಇರ್ತೇವೆ. ಒಂದು ಕ್ಯಾಂಡಿಡೇಟ್ ನಿಂತ್ಕೊಂಡ, ಅವನು ಏನು ಮಾಡ್ದ ಅಂತಂದ್ರೆ ಮುಂಚೆ ಹೋಗ್ತಾ ಬ್ಯಾಳೆ ಕೊಡುವಂತ ಬಂದ. ಬ್ಯಾಳೆ ಅಂದ್ರೆ ಗೊತ್ತಲ್ಲ ನಿಮಗೆ, ನಾವಿನ್ನೆಲ್ಲ ಹೇಳಿದ್ವಿ. ಬ್ಯಾಳೆ ಕೊಡುವಂತ ಬಂದ. ಹಿಂದೆ ಬರೋ ಕ್ಯಾಂಡಿಡೇಟ್ ಕುಕ್ಕರ್ ಕೊಡುವಂತ ಬಂದ. ಕುಕ್ಕರು ಬ್ಯಾಳೆ. ಆಮೇಲೆ ಆ ಕುಕ್ಕರ್ ಕೊಟ್ಟವನಿಗೆ ಗೊತ್ತಾಯ್ತು ಇದು ನನ್ನ ಕುಕ್ಕರಲ್ಲಿ ಇವರು ಬ್ಯಾಳೆ ಬೇಯಿಸ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಅವನೇನು ಮಾಡಿದ್ರೆ ಹೋಗಿ ಕುಕ್ಕರ್ ಕಿಕ್ಕ ಮಾಡ್ತಾರೆ ಬೇಡ ಅಂತ ಹೇಳಿ. ಯಾಕೆ ಮಾತನ್ನು ಹೇಳ್ತಾ ಇದ್ದೇವೆ ಅಂತಂದ್ರೆ ಯಾರೋ ಕೂಡ ಕುಕ್ಕರಲ್ಲಿ, ಯಾರೋ ಕೂಡ ಬೆಳೆಯಲ್ಲಿ ನೀವು ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ಅದು ಬೇಯಿಸ್ಕೊಳ್ಳುವ ಪದ್ಧತಿನೂ ನಮಗಲ್ಲ ಅನ್ನುವ ಭಾವನೆಯನ್ನು ವ್ಯಕ್ತಪಡಿಸ್ತಾ ಬಹುಶಃ ಈ ಥರದ ಒಂದು ಸಣ್ಣ ಕಾನ್ಸೆಪ್ಟ್ ರೈತರಿಂದ ಹಿಡಿದು ಅಧಿಕಾರಿವರೆಗೂ ಕೂಡ ಸಮಾಜಕ್ಕೆ ಜ್ಞಾನ ಬರಲಿಲ್ಲ ಅಂದರೆ ನಾವು ಸಮಾಜ ಈಗ ಅಶೋಕ್ ಅಂತ ಹೇಳ್ತಾ ಇದ್ರು, ಅವರಿಗಾಗಲಿ ಧನಂಜಯಂತವ್ರಿಗಾಗಲಿ ಏನು ಸಮಾಜದ ಆಗಬೇಕಾಗಿಲ್ಲ. ಪಾಪ ಅವರು ಅವರದೇ ಖರ್ಚು ಮಾಡಿಕೊಂಡು ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದರೆ ನಾವು ನಮ್ಮದಾದಂಥ ಕೊಡುಗೆ ಏನು ಕೊಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ನಾವು ನೋಡಿದ್ದೇವೆ. ಪುಷ್ಪಗಿರಿ 10 ವರ್ಷದಲ್ಲಿ ಏನೇನು ಕೂಡ ಸಮಾಜಕ್ಕೆ ಸಾಧ್ಯ ಅದನ್ನೆಲ್ಲವನ್ನೂ ಇವತ್ತು ಕೊಟ್ಟಿದ್ದೇವೆ. ಇನ್ನೂ ಕೂಡ ಕೊಡುವಂಥ ಬೇಕಾದಷ್ಟಿದೆ. ಆ ಕಾರಣಕ್ಕಾಗಿ ನಾವು ಹೇಳ್ತಾ ಇದ್ದೇವೆ, ಸಮಗ್ರ ಸಮಾಜ ಸಂಘಟನೆ ಆಗಬೇಕಾಗಿದೆ, ಏಕಮುಖವಾದ ನಿರ್ಧಾರಗಳನ್ನು ತಗೊಳ್ಳಬೇಕಾಗಿದೆ. ನಾವು ಶಾಖೆಗಳನ್ನು ಅಲ್ಲಲ್ಲಿ ಸಂಘಗಳನ್ನು ಅತಿ ಹೆಚ್ಚು ಮಾಡಿಕೊಳ್ಳೋದ್ರಿಂದ ಸಂಘಟನೆ ಆಗಬೇಕು ಅನ್ನೋ ದೃಷ್ಟಿ ಇದ್ರೂ ಕೂಡ ಆದರೆ ಅತಿ ಹೆಚ್ಚು ಸಂಘಗಳು, ಅತಿ ಹೆಚ್ಚು ಸಂಘಟನೆಗಳಾದಾಗೆ ಸಮಾಜ ಇವತ್ತು ಹೊಡಿತಾ ಇರುವಂಥದ್ದು ಅದು ದುರ್ದೈವದ ಸಂಗತಿ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾನೆ. ಬಹುಶಃ ಇವತ್ತು ದಾವಣಗೆರೆ ಅಂತಂದರೆ ಎಲ್ಲ ರೀತಿಯಲ್ಲಿ ಗುರುತಿಸಿಕೊಳ್ಳುವಂಥ ಒಂದು ಕ್ಷೇತ್ರ, ಜಿಲ್ಲೆ. ಅಂಥ ಜಿಲ್ಲೆಯ ಒಳಗಡೆ ಒಂದು ಸಂಘ ಇರುವಂಥದ್ದೇ ಒಂದು ಹೆಮ್ಮೆ. ಆ ಸಂಘವನ್ನು ಎಲ್ಲ ರೀತಿಯಲ್ಲಿ ಶಕ್ತಿಯುತವಾಗಿ ಬೆಳೆಸಬೇಕು ಅನ್ನುವಂಥದ್ದನ್ನು ನಾವು ಈ ಮುಖಾಂತರ ಹೇಳ್ತಾ ಬಹುಶಃ ಇಲ್ಲೆಲ್ಲರೂ ಕೂಡ ತಿಳಿದಂಥವರಿದ್ದೀರಿ, ಇಲ್ಲೆಲ್ಲರೂ ಕೂಡ ಒಳ್ಳೆಯವರಿದ್ದೀರಿ, ಇಲ್ಲೆಲ್ಲರೂ ಕೂಡ ಆರ್ಥಿಕ ಹೊಂದಿರುವಂಥವರಿದ್ದೀರಿ. ನೀವೆಲ್ಲರೂ ಕೂಡ ಆ ರೀತಿಯಾದಂಥ ಇನ್ನು ಸಂಘಟನೆ ಚೆನ್ನಾಗಿ ಬೆಳಿಬೇಕಾಗಿದೆ. ಬೆಳಿಗ್ಗೆ ನಮ್ಮನ್ನ ಒಂದು 50ರಿಂದ 100 ಜನ ಯುವಕರು ನಮ್ಮ ರಾಹುಲ್ ಅವರ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ಮಾಡ್ತಾ ಕರ್ಕೊಂಡ್ಬಂದು ಬಹುಶಃ ನಾವೇನು ಅಂದ್ಕೊಳ್ತೇವೆ, ದಾವಣಗೆರೆ ಜಿಲ್ಲೆಯಲ್ಲಿ ಇದೆ ಮೊದಲನೇ ಬೈಕ್ ರ್ಯಾಲಿ ಅಂತ ನಾವು ಅಂದ್ಕೊಂಡಿದ್ದೇವೆ. ಇಲ್ಲಿವರೆಗೂ ಆಗಿರಲಿಲ್ಲ. ಇವತ್ತು ವಿಶೇಷವಾದಂಥ
ಹಳ್ಳಿಗಳ ಸಂಚಾರ ಮಾಡಿ ಇವತ್ತು ಇಲ್ಲಿಗೆ ಬಂದಿದೆ. ಬಹುಶಃ ಅನಿಸ್ತಾ ಇತ್ತು ಇದೇ ರೀತಿ ಯುವ ಘಟಕಗಳ ಸ್ಥಾಪನೆ ಆಗಬೇಕಾಗಿತ್ತು. ಯುವ ಘಟಕ ಈಗ ನಮ್ಮ ಜಿಲ್ಲೆ ನಮ್ಮ ವಕೀಲರು ಅಂತೇಳಿ ಹಾಗೆ ನಮ್ಮ ರಾಹುಲ್ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ಒಂದು ಸಂಘಟನೆ ಯುವಕರು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಆ ರೀತಿಯಾದಂಥ ಒಂದು ಸಂಘಟನೆ ಮಾಡಿಕೊಂಡು ಮುಂದಿನ ವೇದಿಕೆಯಲ್ಲಿ ಒಂದು ಯುವ ವೇದಿಕೆಯನ್ನು ಕೂಡ ಈಗ ಉದ್ಘಾಟನೆ ಮಾಡುವಂಥದ್ದು ಅವಕಾಶವನ್ನು ಮಾಡಿಕೊಳ್ಳಿ. ನಮ್ಮ ಯುವ ವೇದಿಕೆ ನಂದಿ ವೇದಿಕೆಯಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ನಾವು ಯಾವಾಗಲೂ ಹೆಮ್ಮೆ ಪಡ್ತೇವೆ. ಈ ಸಮಾಜದಲ್ಲಿ ಇಡೀ ದಾವಣಗೆರೆ ಜಿಲ್ಲೆ ಅದರಲ್ಲೂ ನಂದಿ ವೇದಿಕೆ ಅಂತ ಹೇಳಿ ರಾಜ್ಯಕ್ಕೆ ಪರಿಚಯ ಆಯಿತು ಅಂತಂದರೆ, ಸಿದ್ದರಾಮೇಶ್ವರ ಜಯಂತಿಗೆ ನಂದಿಗುಡಿ ಸ್ವಾಮಿ ಬರ್ತಾ ಇದ್ದಾರೆ ಅಂತಂದರೆ ನಂದಿ ವೇದಿಕೆಯಲ್ಲಿ ಇದೆ ಅಂತ ಅರ್ಥ ಆಗಿತ್ತು ಒಂದು ಕಾಲದಲ್ಲಿ. ಇಡೀ ನಂದಿ ವೇದಿಕೆ ಅಂತಂದರೆ ಇಡೀ ಸಮಾಜ ಸಂಘಟನೆ ಅನ್ನುವಂಥದ್ದನ್ನು ತೋರಿಸ್ಕೊಂಡಂಥದ್ದು ನಂದಿ ವೇದಿಕೆ. ಇವತ್ತಂತ ನಂದಿ ವೇದಿಕೆಯ ಮುಖಾಂತರ ನಮ್ಮ ಯುವಕರು, ಇವತ್ತಿನ 18-20 ವರ್ಷದ ಯುವಕರು ಇವತ್ತು ಸಮಾಜಮುಖಿಯಾಗಿ ಬರಬೇಕಾಗಿದೆ. ಹಾಗಾಗಿ ಇವತ್ತು ರಾಹುಲ್ ಇರ್ಬೋದು, ಅವರೆಲ್ಲ ನಮ್ಮ ಯುವಕರ ಸಂಘಟನೆ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಅವಕಾಶವನ್ನು ಕೊಟ್ಟು ನಮ್ಮ ರಾಹುಲ್ ಇಲ್ಲಿ ಇರಬೇಕು. ಕುಕ್ಕೋಡ ಮೂಲಕ ಸುಡಬೇಕಾದ್ರೂ ಕೂಡ ಕುಕ್ಕೋಡದಲ್ಲಿ ಅವನಿದ್ದಾನೆ. ಬಹುಶಃ ಅವನು ಚಿಂತನೆಯನ್ನು ಇಟ್ಕೊಂಡಿದ್ದಾನೆ. ಅದರ ಜೊತೆಯಲ್ಲಿ ಕೃಷಿ ಸಂಜೀವಿನಿ ಅಂತ ಒಂದು ಆಪನ್ನು ತಂದಿದ್ದಾನೆ. ಇವತ್ತು ಈ ರೈತರಿಗೆ ಇವತ್ತು ಕೃಷಿಯನ್ನು ಒಂದು ಬಟನ್ನಲ್ಲಿ ಕೃಷಿ ಸಮಸ್ಯೆಗಳು ಏನಿದೆ ಅನ್ನೋದನ್ನು ತೋರಿಸ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದಾನೆ. ಅದಕ್ಕೆಲ್ಲರೂ ಕೂಡ ರಿಜಿಸ್ಟರ್ ಆಗಿ ನಿಮ್ಮ ಉಚಿತವಾದಂಥದ್ದನ್ನು ನಿಮ್ಮ ಆಪನ್ನು ಓಪನ್ ಮಾಡ್ತೀವಿ. ಮೊಬೈಲಲ್ಲಿ ಒಂದು ಆಪನ್ನು ಓಪನ್ ಮಾಡಿಕೊಂಡು ಅದಕ್ಕೊಂದು ಬೆಂಬಲ ಕೊಡುವಂಥ ಕೆಲಸವನ್ನು ಮಾಡಿ. ಅದರ ಜೊತೆ ಒಂದು ಧಾರ್ಮಿಕ ಪರಿಷತ್ ಪುಷ್ಪಗಿರಿ ಧಾರ್ಮಿಕ ಆಪನ್ನು ಕೂಡ ತರ್ತಾ ಇದ್ದಾನೆ. ನಿಮಗೆ ಪ್ರತಿನಿತ್ಯ ಸಮಾಜದಲ್ಲಿ ಏನು ಧಾರ್ಮಿಕ ಕಾರ್ಯಕ್ರಮ ನಡೀತಾವೋ ಅದೆಲ್ಲದೂ ಕೂಡ ನಿಮ್ಮ ಮೊಬೈಲಿಗೆ ಬೆಳಗ್ಗೆ ಬರುವಂಥದ್ದು ಕೆಲಸ ಆಗ್ತಾ ಇದೆ. ಅದನ್ನು ಆಪನ್ನು ಓಪನ್ ಮಾಡಿಕೊಳ್ಳುವಂಥ ಕೆಲಸವನ್ನು ನೀವು ಮಾಡಿ. ಬಹುಶಃ ಇವೆಲ್ಲವೂ ಕೂಡ ಸಮಾಜದ ಯುವಕರು ಒಬ್ಬೊಬ್ಬರು ಅದನ್ನು ಜಾಗೃತಿ ವಹಿಸಿದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇ ಆದರೆ ಖಂಡಿತ ನಮಗೆ ಸಾಧ್ಯತೆ, ಸಮಾಜವನ್ನು ಎಲ್ಲ ರೀತಿಯಲ್ಲಿ ಬೆಳೆಸಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ, ನಾವು ಒಂದೊಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಭಾಳ ಯೋಚನೆ ಮಾಡಿದ್ವಿ. ಆದರೆ ಸಮಗ್ರವಾಗಿ ಟೈಮ್ ಹೆಚ್ಚಾಗಿದ್ದರಿಂದ ಎಲ್ಲ ವಿಷಯಗಳನ್ನು ಮಾತಾಡಲಿಕ್ಕೆ ಸಾಧ್ಯತೆ ಆಗ್ತಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಬಹುಶಃ ನೀವೆಲ್ಲರೂ ಕೂಡ ನಾವೆಲ್ಲರೂ ಸಂಘಟನಾತ್ಮಕವಾಗಿ ನಮ್ಮ ಧನಂಜಯವರೆಲ್ಲ ಹೇಳ್ತಾ ಇದ್ದರು, ನಾವು 12 ಜನ ಸ್ವಾಮಿಗಳು ಸೇರಿಸಿ ಎಲ್ಲ ಮಾಡ್ತೇವೆ. ಪಾಪ ಭಾಳ ಅದ್ರ ಬಗ್ಗೆ ಆಸೆ ಇದೆ. ಈ ಕಾರ್ಯಕ್ರಮಕ್ಕೆ ಅವ್ರ ಸ್ವಾಮಿಗಳನ್ನ ಕರೆಸಿಲ್ಲ, ಯಾಕೇನೋ ಗೊತ್ತಿಲ್ಲ ನಮಗೆ. ಬಹುಶಃ ಒಂದು ಚಿಂತನೆ ನಡೀಬೇಕು. ನಡೆದಂಥ ಸಂದರ್ಭದಲ್ಲಿ ಗೌರವ ಕೊಡಬೇಕು. ಗೌರವ ಕೊಟ್ಟಂಥ ಸಂದರ್ಭದಲ್ಲಿ ಸಮಾಜಮುಖಿಯಾಗಿ ಚಿಂತನೆಗಳು ನಡೀತವೆ ಅನ್ನುವಂಥದ್ದು. ಬಹುಶಃ ನಾವು ನಮ್ಮ ಶಾಂತನಗೌಡರು ಬಹುಶಃ ಹಾಸ್ಟೆಲ್ ವಿಷಯದಲ್ಲಿ ಕೂಡ ಮಧ್ಯವರ್ತಿಗಳಾಗಬೇಕು ಅನ್ನುವಂಥದ್ದು ಅವರೇ ಹೇಳಿದ್ರಂತೆ. ಬಹುಶಃ ಹಾಸ್ಟೆಲ್ ವಿಷಯದಲ್ಲಿ ಅವ್ರಿಗೂ ನಾವು ಮನವರಿಕೆ ಮಾಡಿಕೊಡ್ತೇವೆ. ಸಮಾಜಕ್ಕೆ ಯಾವುದು ಒಳ್ಳೆಯದಾಗುತ್ತೋ ಅಂಥದಕ್ಕೆ ನೀವು ಗೌರವ ಕೊಡಿ, ಅಂಥದ್ರ ಕಡೆ ಪ್ರೋತ್ಸಾಹ ಕೊಡಿ ಅನ್ನುವಂಥ ಮಾತನ್ನು ನಾವು ಅದನ್ನು ಹೇಳ್ತಾ, ಬಹುಶಃ ಇರುವಂಥ ಎಲ್ಲ ಮುಖಂಡರುಗಳಿಗೆ ನಾವು ಹೇಳೋದಿಷ್ಟೇ, ನೀವೆಲ್ಲರೂ ಕೂಡ ಸಾಮಾಜಿಕ ಚಿಂತನೆಯಲ್ಲಿ ಇದ್ದೀರಿ, ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಬಹುಶಃ ಈ ಕಾರ್ಯಕ್ರಮಕ್ಕೆ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದೀರಿ. ಬಹುಶಃ ನೀವೆಲ್ಲರೂ ಕೂಡ ನಾವು ಸಮಾಜಮುಖ ಚಿಂತನೆ ಇರುವಂಥದ್ದು. ನಮಗೆ ಆ ಸಮಾಜ ಈ ಸಮಾಜ ಆ ಊರು ಈ ಊರು ಏನಿಲ್ಲ. ನಾವು ಎಲ್ಲಿ ಕರೆದರೂ ಕೂಡ ಬರುತ್ತದೆ. ಯಾವ ಭಕ್ತರು ಕೂಡ ನಮ್ಮ ಭಿನ್ನ ಹಾಕ್ತಾರೆ. ಭಕ್ತಿ ಎಲ್ಲಿರುತ್ತೋ ಅಲ್ಲಿ ಗುರು ಇರಬೇಕು, ಗುರು ಎಲ್ಲಿರ್ತಾರೆ ಅಲ್ಲಿ ಭಕ್ತಿ ಇರಬೇಕು. ಇವೆರಡು ಒಂದು ಸಿದ್ಧಾಂತ. ಆ ಸಿದ್ಧಾಂತದ ಮೇಲೆ ಹೋಗಬೇಕಾಗಿರುವಂಥದ್ದು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಬಹುಶಃ ದಾವಣಗೆರೆ ಜಿಲ್ಲೆ ಒಂದು ರಾಷ್ಟ್ರ ಮಟ್ಟಕ್ಕೆ ಸಂಘಟನೆ ಆಗಲಿ, ಹೆಸರಾಗಲಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ವಿಶೇಷವಾಗಿ ಸಲ ಹೊನ್ನಡೆಯಲ್ಲಿ ಇಟ್ಕೊಂಡಿದ್ದಾರೆ. ಮುಂದೆ ವರ್ಷ ಹರಿಹರದಲ್ಲಿ ಇಟ್ಕೊಳ್ಳಿ. ಹರಿಹರ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಒಂದೊಂದು ತಾಲೂಕಿನಲ್ಲಿ ಪ್ರತಿಭಾ ಪುರಸ್ಕಾರ ಆಗಲಿ, ಅಲ್ಲಲ್ಲಿ ಸಂಘಟನೆ ಅದು ಹೆಚ್ಚೆಚ್ಚು ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಬಹುಶಃ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಬಂದಿದ್ದೀರಿ. ಹೊನ್ನಡೆ ಭಾಗದಿಂದ ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ದೀರಿ. ಬಹುಶಃ ನೀವೆಲ್ಲರಿಗೂ ಕೂಡ ಮತ್ತೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ, ಹೊನ್ನಾಳಿ ಭಾಗ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಬೆಳೆದಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಬಹುಶಃ ಈ ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ವಿಷಯಗಳನ್ನು ಮಂಡನೆ ಮಾಡಿದ್ದಾರೆ. ಮತ್ತೊಮ್ಮೆ ಹೇಳೋದಿಷ್ಟೇ, ಪ್ರತಿಭಾವಂತ ವಿದ್ಯಾರ್ಥಿಗಳು ಪೋಷಕರಿಗೆ ಬಂದಿದ್ದೀರಿ. ನೀವು ಇವತ್ತಿನಿಂದ ನಮ್ಮ ಸಮಾಜ ಅನ್ನೋದನ್ನು ಗಮನದಲ್ಲಿಟ್ಟುಕೊಳ್ಳಿ. ಒಂದು. ಎರಡನೇದು, ಪ್ರತಿಯೊಬ್ಬರು ಕೂಡ 50 ಆಗಲಿ 100 ಆಗಲಿ 500 ಆಗಲಿ 1000 ಆಗಲಿ ವರ್ಷಕ್ಕೆ ಒಂದು 100 ರೂಪಾಯಿನಾದರೂ ಕೂಡ ಒಂದಿಷ್ಟು ಕಾಣಿಕೆ ರೂಪದ ಮುಖಾಂತರ ಸಮಾಜಕ್ಕೆ ಅರ್ಪಣೆ ಮಾಡೋದನ್ನು ಕಲ್ತ್ಕೊಳ್ಳಿ. ಅದು ಸಂಘಕ್ಕೆ ಇರ್ಬೋದು, ಇನ್ಯಾವುದೇ ಇರ್ಬೋದು.
ಅದನ್ನು ನೀವು ಅರ್ಪಣೆ ಮಾಡುವಂಥದ್ದನ್ನು ಬೆಳೆಸ್ಕೊಳ್ಳಿ. ಮೂರನೇ ವಿಷಯ, ನಿಮ್ಮಲ್ಲಿರುವಂಥ ಏನಾದರೂ ಸ್ವಲ್ಪ ಜ್ಞಾನ ಇದ್ದರೆ, ಸ್ವಲ್ಪ ಶಕ್ತಿ ಇದ್ದರೆ ಅದರಲ್ಲಿ ಒಂದು ಸ್ವಲ್ಪ ಶಕ್ತಿಯನ್ನು ಸಮಾಜಕ್ಕೆ ವಿನಿಯೋಗ ಮಾಡಿ. ಆಮೇಲೆ ವರ್ಷಕ್ಕೆ ತಿಂಗಳಿಗೆ ಒಂದು ದಿನದಂತೆ ನೀವು ಸಮಾಜದ ಕೆಲಸದಲ್ಲಿ ತೊಡಗಿಸಿಕೊಳ್ಳೋ ಅಭ್ಯಾಸವನ್ನು ಇಟ್ಕೊಳ್ಳಿ. ಯಾಕೆ ಅಂತಂದರೆ ನೀವು ಸುಮ್ಮನೆ ಸಮಾಜ ಅಂದರೆ ಏನು ಬದಲಾವಣೆ ಆಗುವುದಿಲ್ಲ. ಅದಕ್ಕೆ ನಮ್ಮ ಪ್ರಯತ್ನ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ಕಾರಣಕ್ಕಾಗಿ ತಿಂಗಳಿಗೆ ಒಂದು ಸಲನಾದರೂ ಕೂಡ ಒಂದು ಕಡೆ ಸಭೆ ಸೇರೋದಾಗಲಿ ಅಥವಾ ಜಿಲ್ಲಾ ಸಂಘಕ್ಕೆ ಹೋಗೋದಾಗಲಿ, ಜಿಲ್ಲಾ ಸಂಘದಲ್ಲಿ ಏನಾದರೂ ಪಾಲ್ಗೊಳ್ಳೋದಾಗಲಿ, ಎಲ್ಲಾದರೂ ಸ್ವಚ್ಛತೆ ಕಾರ್ಯಕ್ರಮ ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ತಿಂಗಳಿಗೆ ಒಂದು ದಿನ ಟೈಮ್ ಮಾಡಿಕೊಂಡು ಭಾಗವಹಿಸುವಂಥ ಕೆಲಸವನ್ನು ದಯಮಾಡಿ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ, ನಿಮ್ಮ ಟೈಮ್ ಮೊಬೈಲಲ್ಲಿ ಇದಕ್ಕೆ ಎಷ್ಟು ನಿಮಿಷಗಳಲ್ಲಿ ಯೋಚನೆ ಮಾಡಿ, ನಿಮ್ಮ ಮೊಬೈಲಿಗಾಗಿ ಎಷ್ಟು ದುಡ್ಡನ್ನು ಖರ್ಚು ಮಾಡ್ತಿದ್ದೀವಿ ಅಂತ ಯೋಚನೆ ಮಾಡಿ, ಪೆಟ್ರೋಲಿಗಾಗಿ, ಎಲ್ಲಡಿಕೆಗಾಗಿ, ಒಂದು ಊಟಕ್ಕಾಗಿ, ಬೇರೆ ಬೇರೆ ನಾವು ಹವ್ಯಾಸಗಳಿಗೆ ಎಷ್ಟು ನಮ್ಮ ಹಣವನ್ನು ವ್ಯಯ ಮಾಡ್ತೀವಿ ಅಂತ ಒಂದು ಸುಳ್ಳು ಯೋಚನೆ ಮಾಡಿ. ಇದಕ್ಕೆಲ್ಲ ಹೊರಿಸ್ಕೊಂಡ್ರೆ ಸಮಾಜಕ್ಕೆ ಭಾಳ ಕಮ್ಮಿ ಟೈಮನ್ನು ಕೊಟ್ಟಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾ, ಭಾಳ ಮಾತಾಡಿದ್ವಿ ನಾವು, ದಯವಿಟ್ಟು ಕ್ಷಮೆ ಇರಲಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಒಂದು ವೇಳೆ ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕಿ ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಬಂದಿದ್ದೀರಿ ಕನ್ನಡಿ ಭಾಗದಿಂದ, ನಿಮ್ಮೆಲ್ಲರಿಗೂ ಕೂಡ ಅದೇ ಥರ ಇವತ್ತು ಪುಷ್ಪಗಿರಿ ಅಂತ ಏನಾದ್ರು ಗುರುತಿಸಿದರೆ ಅದು ಎರಡು ಕಾರಣಕ್ಕಾಗಿ, ಒಂದು ಅಭಿವೃದ್ಧಿ ಕಾರಣಕ್ಕಾಗಿ, ಇನ್ನೊಂದು ಕಾರಣ ನಮ್ಮ ಮಹಿಳಾ ಸ್ವಸಹಾಯ ಸಂಘದ ಇಡೀ ರಾಜ್ಯದಾದ್ಯಂತ ಇರೋದಕ್ಕಾಗಿ ಅಂತ. ಇವತ್ತು ಆ ಕಾರಣಕ್ಕಾಗಿ ಇವತ್ತು ಎಲ್ಲ ತಾಲೂಕಿನಲ್ಲಿ ನಮ್ಮ ಸ್ವಸಹಾಯ ಸಂಘದವರು ಮತ್ತು ನಾವು ಹೇಳಿದಾಗ ಆಗಲೇ ಯಾವುದು ಕುಕ್ಕರು ಬೆಳೆಗೆ ಆಶೆಪಡಕ್ಕೆ ಹೋಗಬೇಡಿ. ನೀವು ಸ್ವಸಹಾಯ ಸಂಘದವರು ಸಂಘಟನೆ, ಶಿಸ್ತು, ಧಾರ್ಮಿಕತೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಅಂಥ ಒಂದು ಕೆಲಸವನ್ನು ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ, ನಾವು ಮುಂದಿನ ದಿನಗಳಲ್ಲಿ ಅಶೋಕರು ಒಂದು ಗಂಟೆನಾರು ಬೇಕು ನಮಗೆ, ಗಂಟೆನಾರು ಬೇಕು. ಎಲ್ಲ ವಿಷಯಗಳನ್ನು ನಾವು ಮಾತಾಡಿ ಆಗಿಲ್ಲ, ಯಾಕಂದರೆ ಭಾಳ ಜನ ಪಾಪ ಹಸ್ಕೊಂಡಿದ್ದೀರಿ, ಊಟ ಮಾಡ್ಕೊಂಡು ಹೋಗೋರಿದ್ದೀರಿ ಅನ್ನೋ ಮಾತನ್ನು ಕೂಡ ಹೇಳ್ತಾ